ನಮಸ್ಕಾರ. ಮೈಸೂರು ಪಾಕದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಅಫ್ಕೋರ್ಸ್ ಇದು ಕೂಡ ಒಂದು ವಿಶೇಷವಾದ ಎಪಿಸೋಡ್. ಈ ಭಾಗದ ಮೈಸೂರು ಏರಿಯಾಗಳಂದರೆ ನನಗೆ ತುಂಬ ಇಷ್ಟ. ಈ ಕುವೆಂಪು ನಗರ, ರಾಮಕೃಷ್ಣ ನಗರ, ವಿವೇಕಾನಂದ ಸರ್ಕಲ್ ಎಂಥ ಮಹಾನ್ ಭಾವರ ಹೆಸರುಗಳಿಟ್ಟಿದ್ದಾರಲ್ಲ. ಇವತ್ತು ನಾವು ರಾಮಕೃಷ್ಣ ನಗರದ ಜಿ ಬ್ಲಾಕ್ನ ಮುಖ್ಯ ರಸ್ತೆಗೆ ಬಂದಿದ್ದೀವಿ. ನಗರದ ಗಣಪತಿ ದೇವಸ್ಥಾನದ ಹತ್ರ ಇದ್ದೀವಿ. ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಸೇವನೆಗೆ ಬಂದಿಲ್ಲ. ಇದೇ ರೋಡಲ್ಲಿ ಬಂಗಾರಪೇಟೆ ಪಾನಿಪುರಿ ಸೆಂಟರ್ ಇದೆ. ಅದಕ್ಕೆ ನಾವು ಇಟ್ಟಿರೋ ಹೆಸರು ಮಲ್ಟಿ ಪಾನಿಪುರಿ ಸೆಂಟರ್ ಅಂತ. ಯಾಕಂದರೆ ಇಲ್ಲಿ 52 ಥರ ಪಾನಿ ಮಾಡ್ತಾರಂತೆ. ಬನ್ನಿ ಅಲ್ಲಿ ವಿಶೇಷತೆಗಳನ್ನ ಕೇಳ್ಕೊಂಬರೋಣ. ಇವತ್ತು ನಾವು ರೂಪಾ ಚಾಟ್ಸ್ ಆ್ಯಂಡ್ ಟಿಫನ್ ಸೆಂಟರ್ಗೆ ಬಂದಿದ್ದೀವಿ. ಅಲಿಯಾಸ್ ಮಲ್ಟಿ ಪಾನಿಪುರಿ ಸೆಂಟರ್, ಅಲಿಯಾಸ್ ಬಂಗಾರಪೇಟೆ ಪಾನಿಪುರಿ. ನಿಮ್ಗೊಂದು ಬಂಗಾರದಂಥ ಮಾತು ಹೇಳ್ತೀನಿ. ನನ್ನ ಮಾತೇನು ಕೇಳ್ತೀರಾ? 15 ಎಪಿಸೋಡಿಂದ ಕೇಳ್ತಾ ಇದ್ದೀರಾ. ಬನ್ನಿ ಒಳ್ಳೆ ಬಂಗಾರಪೇಟೆ ಪಾನಿಪುರಿ ತಿನ್ನೋಣ. ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. 52 ಥರ ಪಾನಿ ಟೇಸ್ಟ್ ಮಾಡೋದಂಕ ಎದ್ದೋಗಲ್ಲ ಕಣ್ರಿ. ಇದು ಅಂಗಡಿ ಓಪನ್ ಆಗಿ 3 ವರ್ಷ ಆಗೈತೆ. ಬಂಗಾರಪೇಟೆಯಿಂದ ಬಂದು ಇಲ್ಲಿ ಓಪನ್ ಮಾಡಿದ್ದೀವಿ. ಮತ್ತು ಇದು ನಿಮಗೆ ಪೂರಿ ಎಲ್ಲ ನಾವೇ ಸ್ವಂತ ಮಾಡ್ತೀವಿ. ಮತ್ತು ಪಾನಿನೂ ಅಷ್ಟೇ ಕಲರ್ಲೆಸ್ ಆಗಿರುತ್ತೆ. ಒಟ್ಟು 53 ಥರ ಪಾನಿ ಮಾಡ್ತೀವಿ. ಚಾಟ್ಸಲ್ಲಿ ನಿಮ್ಗೆ ಒಟ್ಟು 80 ಐಟಮ್ ಸಿಗುತ್ತೆ. ಪರ್ಟಿಕ್ಯುಲರಾಗಿ ಮನೆಯಲ್ಲೇ ತಯಾರು ಮಾಡಿ ಕೊಡೋದು. ಆ ಇದನ್ನು ಚೆನ್ನಾಗಿರುತ್ತೆ ಸರ್. ಪಾನಿಪುರಿಯಲ್ಲಿ 7 ಟೈಪ್ ಇರುತ್ತೆ. ಮಸಾಲೆ ಪುರಿಯಲ್ಲಿ 12 ಟೈಪ್ ಇರುತ್ತೆ. ಬೇಲ್ಪುರಿಯಲ್ಲಿ 15 ಟೈಪ್ ಸಿಗುತ್ತೆ. ಮತ್ತು ಅದರ್ಸ್ ಚಾಯ್ಸಲ್ಲಿ ನಿಮಗೆ ವಿಸಿಲು, ಮೊಸರು ಬುಂದಿ, ಜೆಮ್ಸ್ ಬೇಲು ಇವೆಲ್ಲ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು 20 ವೆರೈಟಿ ಸಿಗುತ್ತೆ ಸರ್. ಒಂದು ಪಂಚರಂಗಿ ಅಂತ ಮಾಡ್ತೀವಿ, ಅದು ಸ್ಪೆಷಲ್ಲು, ಮೈಸೂರಿಗೆ ಅದು ಫೇಮಸ್ಸು. ಮತ್ತು ಟ್ವಿನ್ ಫ್ಲೋಟಿಂಗ್ ಪಾನಿಪುರಿ ಇದೆ, ಚಿಂತಾಮಣಿ ಸ್ಪೆಷಲ್ಲು. ಈಗ ನನ್ನ ಹತ್ರ ಇಲ್ಲಿಯ ಮುಖ್ಯ ವಿಶೇಷತೆಯಾದ ಪಂಚರಂಗಿ ಪಾನಿಪುರಿ ಇದೆ. ಸ್ಪೆಷಾಲಿಟಿ ಏನಂದರೆ ಒಂದೊಂದು ಪುರಿನೂ ಒಂದು ಟೈಪ್ ಇರುತ್ತೆ. ಸೊ ದಹಿ ಪುರಿ ಇರುತ್ತೆ, ಬೆಂಗಳೂರು ಪಾನಿಪುರಿ ಇರುತ್ತೆ, ಫ್ಲೋಟಿಂಗ್ ಪಾನಿಪುರಿ ಇರುತ್ತೆ. ಸೊ ಹೀಗೆ ಒಂದೊಂದು ಪುರಿನೂ ಒಂದೊಂದು ಸ್ಪೆಷಲ್ಲು. ಜೊತೆಗೆ ಒಂದು ಸ್ವೀಟ್, ಒಂದು ಖಾರ ಪಾನಿ ಕೊಟ್ಟಿದ್ದಾರೆ. ಈ ಖಾರ ಪಾನಿ ನೋಡಿ ಕಲರ್ಲೆಸ್ಸು. ಮತ್ತು ಈ ಸ್ವೀಟ್ ಪಾನಿ ಯೂಶ್ವಲಿ ಬೆಲ್ಲ ಹಾಕಿ ಮಾಡ್ತಾರೆ, ಬಟ್ ಇಲ್ಲಿ ಇದನ್ನು ಪೆಪ್ಸಿ ಪಾನಿ ಅಂತ ಕರೀತಾರೆ. ಸೊ ಪೆಪ್ಸಿ ಫ್ಲೇವರ್ಡ್ ಪಾನಿಪುರಿ, ಪಾನಿ. ಸೊ ಟೇಸ್ಟ್ ಮಾಡ್ತೀನಿ. ಮೊದಲಿಗೆ ಈ ಕಲರ್ಲೆಸ್ ಪಾನಿ ನನಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತದೆ. ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ಆ ಮೊದಲನೇ ಸಿಪ್ಪಿಗೆ ಗೊತ್ತಾಗುತ್ತೆ ನಿಮಗೆ. ಯೂಶ್ವಲಿ ಖಾರ ಪಾನಿ ಅಂದರೆ ಹುಣಸೆಹಣ್ಣು ಹಾಕ್ತಾರೆ, ಇಲ್ಲಿ ನಲ್ಲಿಕಾಯಿ ಹಾಕಿದ್ದಾರೆ. ಆ ನಲ್ಲಿಕಾಯಿ ಫ್ಲೇವರ್ ಇದೆಯಲ್ಲ, ಸೂಪರಾಗಿ ಅನಿಸ್ತದೆ. ಇವೊಂದ್ಸತಿ ಇಲ್ಲಿ ಬಂದಾಗ 80 ಥರ ಐಟಮ್ ಇದ್ದರೂ ಈ ಪಂಚರಂಗಿ ಪೂರಿ ಮಾತ್ರ ಮಿಸ್ ಮಾಡಬೇಡಿ. ಮೊದಲೇ ಹೇಳ್ದಂಗೆ ಇಲ್ಲಿ 80 ಥರ ಚಾಟ್ ಐಟಮ್ಸ್ಗಳು ಸಿಗುತ್ತೆ. ಸೊ ನಾವು ಹೇಳಿದ್ವಿ ಯಾವುದಾದ್ರು ಒಂದು ಯುನೀಕ್ ಆಗಿರೋ ಒಂದು ಐಟಮ್ ಮಾಡ್ಕೊಳ್ಳಿ ಸರ್ ಅಂತ. ಸೊ ನಮ್ಮ ಹತ್ರ ಈಗ ಒಂದು ಸ್ಪೆಷಲ್ ಆಗಿರೋ ತಿಂಡಿ ಕೊಟ್ಟಿದ್ದಾರೆ. ಅದು ಹೆಸರು ಹೇಳಲ್ಲ, ತಿಂತೀನಿ. ತಿಂದಾದಮೇಲೆ ಒಂದು ಸಿಂಬಲ್ ಕೊಡ್ತೀನಿ. ಸೊ ಅದರಿಂದ ನೀವು ಹೆಸರನ್ನು ಡಿಸೈಡ್ ಮಾಡಿ, ಓಕೆನಾ? ಕಾರ್ನ್ಫ್ಲೇಕ್ಸ್ ಹಾಕಿದ್ದಾರೆ, ಮತ್ತು ಓಂ ಪುಡಿ ಕೂಡ ಹಾಕಿದ್ದಾರೆ. ಸೊ ಇದರ ಹೆಸರು ಹೇಳ್ತೀನಿ ಈಗ. ಟೇಸ್ಟು ಚೆನ್ನಾಗಿದೆ. ಆಮೇಲೆ ವೆರೈಟೀಸು ಎಲ್ಲ ವೆರೈಟೀಸು ಸಿಗುತ್ತೆ. ಮಕ್ಳುಗಳಿಗೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಷ್ಟು ಖಾರ ಬೇಕು ಇದೆಲ್ಲ ಹಾಕ್ಕೊಡ್ತಾರೆ. ಜೊತೆಗೆ ವಾತಾವರಣವೂ ಚೆನ್ನಾಗಿದೆ. ಇಲ್ಲಿಗೆ ನಾನು ಡೈಲಿ ಕಸ್ಟಮರು. ಇದು ಸ್ಟಾರ್ಟ್ ಆದಾದ್ರಿಂದ ಬರ್ತಾನೆ ಇದ್ದೀನಿ. ಇಲ್ಲಿ ಪಾನಿ ಅಂತೂ ಯು ಹ್ಯಾವ್ ಟು ಟೇಸ್ಟ್ ಇಟ್. ಇಟ್ಸ್ ಜಸ್ಟ್ ಆಸಮ್. ನನಗೆ ಆ್ಯಕ್ಚುಲಿ ಕೆಮ್ಮು ಬಂದಾಗೆಲ್ಲ ಜಾಸ್ತಿ ಇಲ್ಲಿ ಪಾನಿ ಕುಡಿತೀನಿ. ಇಟ್ಸ್ ಆಸಮ್. ಮತ್ತು ಎಲ್ಲ ಥರ ಚಾಟ್ಸು ವೆರಿ ಗುಡ್. ಮತ್ತು ಇಲ್ಲಿ ಪಂಚರಂಗಿ ಅಂತ ಸಿಗುತ್ತೆ, ಯು ಹ್ಯಾವ್ ಟು ಟ್ರೈ ಇಟ್. ಓಪನ್ ಆಧಾರದಿಂದ ನನ್ನೊಂಥರ ಡೈಲಿ ಕಸ್ಟಮರ್ ಇಲ್ಲಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಪಾನಿ ಅಂತೂ ನನಗಂತೂ ಸಿಕ್ಕಾಬಡೆ ಇಷ್ಟ. ನಾನು ಇಲ್ಲೇ ಮನೆ ಹತ್ತಿರ ಇರೋದ್ರಿಂದ ಹೋಗ್ತಾ ಬರ್ತಾ ಪಾನಿ ಅಂತೂ ಟೇಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲ ಐಟಮ್ಸು ಆಸಮ್ ಆಗಿರುತ್ತೆ. ಯು ಮಸ್ಟ್ ಟ್ರೈ. ಇಷ್ಟು ಚಿಕ್ಕ ಜಾಗದಲ್ಲಿ 80 ಥರ ಐಟಮ್ಸ್ ಮಾಡ್ತಾರೆ. ಅದು ಬಿಟ್ಟು ಒಂದು 2-3 ಹೆಸರು ಹೇಳಿದ್ರು. ಆ ಐಟಮ್ಸ್ನ ಕೊಡಿ ಅಂತಂದರೆ ಕೊಡಲ್ಲ ಅಂತಂದರೆ, ಯಾಕಂದರೆ ಅದು ಮದುವೆ ಸಮಾರಂಭಗಳಿಗೆ ಹೋದಾಗ ಮಾತ್ರ ಕೊಡ್ತಾರಂತೆ. ಅದು ಹೆಸರು ಕೇಳಿ, ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಹನಿಮೂನ್ ಸ್ಪೆಷಲ್, ಈ ಥರ ಶಾರ್ಟ್ ಐಟಮ್ಸ್ ಕೂಡ ಇದೆ ಅಂತ ನಮ್ಗೆ ಗೊತ್ತಾಯಿತು. ಯೂಶ್ವಲಿ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದು ಬೋರ್ ಆಗಿರ್ತೀರ. ಸೊ ಇಲ್ಲಿಗೆ ಬನ್ನಿ, 80 ಥರ ಐಟಮ್ ಸಿಗುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ತಿನ್ಬೋದು. ಹೆಸರಿಗೆ ಬಂಗಾರಪೇಟೆ ಚಾಟ್ಸ್ ಆದ್ರೂ ಬಂಗಾರದಷ್ಟೇನು ಕಾಸ್ಟ್ಲಿ ಅಲ್ಲ. ಎಲ್ಲ ಚಾಟ್ ಐಟಮ್ಸು ಅಫೋರ್ಡಬಲ್ ಆಗಿದೆ.
ಟೇಸ್ಟ್ ಮಾತ್ರ ಬಂಗಾರದಂತಿದೆ. ಬನ್ನಿ ಇಲ್ಲಿ ಟ್ರೈ ಮಾಡಿ.